ಹಲೋ ನಮಸ್ಕಾರ. ಗ್ರಹಣ ಗ್ರಹಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ರಾಹುಗ್ರಸ್ತ ಚಂದ್ರಗ್ರಹಣದ ಬೆನ್ನಲ್ಲೇ ಬಂದಿದೆ ಕೇತುಗ್ರಸ್ತ ಸೂರ್ಯಗ್ರಹಣ. ಮಹಾಲಯ ಅಮಾವಾಸ್ಯೆ ದಿನವೇ ಗ್ರಹಣ ಗ್ರಹಚಾರ. ಈ ಪಿತೃಪಕ್ಷಕ್ಕೂ ಸೂರ್ಯಗ್ರಹಣಕ್ಕೂ ಏನಾದರೂ ಸಂಬಂಧ ಇದೆಯಾ? ಈ ಗ್ರಹಣ ಅಶುಭ ಅನ್ನೋದನ್ನ ನಮ್ಮ ಜೀವನದಲ್ಲಿ ನಾವು ಹೇಗೆ ಶುಭ ಮಾಡ್ಕೊಳ್ಬಹುದು? ಹಾಗೆ ದ್ವಾದಶ ರಾಶಿಗಳ ಮೇಲೆ ಸೂರ್ಯಗ್ರಹಣ ಯಾವ ರೀತಿ ಪ್ರಭಾವವನ್ನ ಬೀರ್ತಿದೆ? ಭಾರತದಲ್ಲಿ ಗೋಚರ ಆಗದಿದ್ರೂ ಕೂಡ ನಾವು ಸೂರ್ಯಗ್ರಹಣವನ್ನ ಆಚರಣೆ ಮಾಡಲೇಬೇಕು ಅಂತಂದ್ರೆ ಹೇಗೆ ಆಚರಣೆ ಮಾಡಬೇಕು? ಇದೆಲ್ಲವನ್ನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆಯನ್ನು ನಡೆಸ್ತಾ ಇದ್ದೇವೆ. ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ಪ್ರವೀಣರು ಹಾಗೂ ಆಧ್ಯಾತ್ಮಿಕ ಚಿಂತಕರಾದಂತಹ ಶಶಾಂಕ್ ಆರಾಧ್ಯರು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ಮೊದಲಿಗೆ ನಮಸ್ಕಾರಗಳು. ಗುರುಗಳೇ, ಮೊದಲಿಗೆ ಈ ಗ್ರಹಣ ಚಂದ್ರಗ್ರಹಣದ ಬೆನ್ನಲ್ಲೇ ಈ ಒಂದು ಕೇತುಗ್ರಸ್ತ ಸೂರ್ಯಗ್ರಹಣ ಬಂದಿದೆ. ಚಂದ್ರಗ್ರಹಣ ಸೂರ್ಯಗ್ರಹಣ ಒಟ್ಟಿಗೆ ಬರೋದು ಅಥವಾ ಹಿಂದೆ ಮುಂದೆ ಬರೋದು ಸಾಮಾನ್ಯನ ಅಥವಾ ಅಪರೂಪನ? ಇದು ನಿಜಕ್ಕೂ ನಮ್ಮ ಒಂದು ದೇಶದಲ್ಲಿ ಗೋಚರ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಗೋಚರ ಆಗಲ್ಲ ಅಂದಿದ್ರು ಸಹ ನಾವು ಈ ಒಂದು ಸೂರ್ಯಗ್ರಹಣವನ್ನ ಆಚರಣೆ ಮಾಡಬೇಕಾ? ಸೂರ್ಯಗ್ರಹಣ ಬಂದ ಮೇಲೆ ಚಂದ್ರಗ್ರಹಣ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಮಹಾಭಾರತ ಅಂತ ತೆಗೆದುಕೊಂಡಾಗ 14 ದಿನ ಪರ್ವಗಳೇನು ನಡೆಯುತ್ತೆ, 18 ಪರ್ವಗಳೇನು ನಡೆಯುತ್ತೆ, 14 ದಿನ ಗ್ರಹಣಗಳೇ ಸಂಭವಿಸಿರುತ್ತೆ ಅಂತ ಹೇಳ್ತವೆ. ಹಾಗೆ 14 ದಿವಸಕ್ಕೆ ಏನು 14 ದಿವಸ ಅಂದರೆ 7ನೇ ತಾರೀಕು ಚಂದ್ರಗ್ರಹಣ ಸಂಭವಿಸ್ತು, ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತು. ಅಲ್ಲಿಂದ 14 ದಿವಸಕ್ಕೆ ಕೇತುಗ್ರಸ್ತ ಸೂರ್ಯಗ್ರಹಣ ಪ್ರಾರಂಭ ಆಗ್ತಾ ಇದೆ. ಇದು ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಭಾರತಕ್ಕೆ ಯಾವುದೇ ರೀತಿಯ ಆಚರಣೆ ಇಲ್ಲ ಅಂತ ಹೇಳಿ ಶಾಸ್ತ್ರೀಯವಾಗಿ ಹೇಳಿದ್ರು ಗ್ರಹಣ ಅಂತ ಅಂದ ಮೇಲೆ ಸೂರ್ಯನೊಬ್ಬನೇ, ಚಂದ್ರನೊಬ್ಬನೇ, ಭೂಮಿ ಇರತಕ್ಕಂಥದ್ದು ಒಂದೇ. ಹಾಗಾಗಿ ಯಾವಾಗ ಈ ಗ್ರಹಣ ಸಂಭವಿಸುತ್ತೆ ಅಂದಾಗ ಸೂರ್ಯ ಕೇತುವಿನ ಮಧ್ಯದಲ್ಲಿ ಭೂಮಿ ಬಂದು ಸೇರದಂತಹ ಸಮಯದಲ್ಲಿ ಬರ್ತಕ್ಕಂಥದ್ದೇ ಗ್ರಹಣ. ಹೀಗಾಗಿ ಇದು ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಹೇಳ್ತೇವೆ. ಇದರ ಆಚರಣೆಗಳನ್ನು ನಾವು ಭಾರತದಲ್ಲಿ ಗೋಚರಿಸದೇ ಇದ್ದರೂ ನಮ್ಮ ದ್ವಾದಶ ರಾಶಿಗಳ ಮೇಲೆ ಬೀಳ್ತಕ್ಕಂಥ ಫಲಾಫಲಗಳ ಮೇಲೆ ಅದರ ಆಚರಣೆ ಮಾಡೋದ್ರಿಂದ ಈ ಕೇತುಗ್ರಸ್ತ ಸೂರ್ಯಗ್ರಹಣದಿಂದ ಆಗ್ತಕ್ಕಂಥ ನಷ್ಟವನ್ನಾಗಲಿ ಅಥವಾ ಕೆಟ್ಟ ದೃಷ್ಟಿಯನ್ನಾಗಲಿ ನಾವು ಬಗೆಹರಿಸ್ಕೊಳ್ಳೋದು ಖಂಡಿತವಾಗಿ ಸಾಧ್ಯವಾಗುತ್ತೆ. ಒಟ್ಟಿನಲ್ಲಿ ಭಾರತದಲ್ಲಿ ಗೋಚರ ಆಗದಿದ್ರೂ ಕೂಡ ನಾವು ಗ್ರಹಣ ಆಚರಣೆ ಮಾಡಲೇಬೇಕು. ಹೌದೌದು. ಗ್ರಹಣಾಚರಣೆ ಅಂದರೆ ಏನು, ನಾವು ವಾಸ್ತವವಾಗಿ ಆಚರಣೆ ಮಾಡ್ತಾ ಇದ್ದಾವೆ ಆ ರೀತಿಯಾಗಿ ಆಚರಣೆ ಮಾಡಲಿಲ್ಲ ಅಂದ್ರೂ ಕೆಲವೊಂದು ವಿಧಿವಿಧಾನವಾಗಿ ಆಚರಣೆ ಮಾಡ್ತಕ್ಕಂಥದ್ದು ತುಂಬ ಸೂಕ್ತ. ಓಕೆ ಗುರುಗಳೇ, ಇನ್ನು ಈ ಗ್ರಹಣವನ್ನ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಹಾಗಾಗಿ ಈ ಗ್ರಹಣ ಯಾವ ಸಮಯದಲ್ಲಿ ಶುರು ಆಗ್ತಿದೆ, ಯಾವ ಸಮಯದಲ್ಲಿ ಮುಗಿಯುತ್ತೆ, ಈ ಸಮಯದಲ್ಲಿ ನಾವು ಹೇಗೆ ಇದನ್ನ ಆಚರಣೆ ಮಾಡಬೇಕು ತಿಳಿಸ್ಕೊಡಿ. ಭಾದ್ರಪದ ಮಾಸ ಪಿತೃಪಕ್ಷ ಅಮಾವಾಸ್ಯೆ ಅಂತ ಏನು ಹೇಳ್ತೇವೆ. ಪಿತೃಪಕ್ಷ ಅಮಾವಾಸ್ಯೆ ದಿವಸದಲ್ಲಿ ಈ ಗ್ರಹಣ ಸಂಭವಿಸ್ತಾ ಇದೆ. ಭಾರತದಲ್ಲಿ ಏನಕ್ಕೆ ಆಚರಣೆ ಇಲ್ಲ ಅಂದರೆ ಭಾರತದಲ್ಲಿ ಸೂರ್ಯೋದಯ ಬಂದು ಬೆಳಗಿನ ಸಮಯ ಅಂತ. ಈ ಗ್ರಹಣ ಸಂಭವಿಸ್ತಿರ್ತಕ್ಕಂಥ ಭಾರತದ ಕಾಲಮಾನಕ್ಕೆ ರಾತ್ರಿ ಸಮಯದಲ್ಲಿ ಸಂಭವಿಸುತ್ತೆ. 10:59 ಗ್ರಹಣ ಸ್ಪರ್ಶವಾಗಿ 3:23 ಬೆಳಗಿನ ಜಾವದಲ್ಲಿ ಗ್ರಹಣ ಮೋಕ್ಷ ಕಾಲಗಳನ್ನು ಕಾಣೋದು ನಮಗೆ ರಾತ್ರಿ ಇರುತ್ತೆ. ಹಾಗಾಗಿ ಗ್ರಹಣ ಸ್ಪರ್ಶ ನಮಗಿಲ್ಲದ ಕಾರಣ ಗ್ರಹಣಾಚರಣೆ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದೇವೆ. ಧರ್ಮಶಾಸ್ತ್ರಗಳ ಆಧಾರಿತವಾಗಿ ಗ್ರಹಣ ರಾತ್ರಿ ಕಾಲದಲ್ಲಿ ಸಂಭವಿಸೋದ್ರಿಂದ ಗ್ರಹಣಾಚರಣೆ ನಮ್ಮಲ್ಲಿಲ್ಲ, ಭಾರತದಲ್ಲಿ ಗ್ರಹಣಾಚರಣೆ ಇಲ್ಲ ಅಂತ ಹೇಳ್ತವೆ. ಈ ಗ್ರಹಣ ನ್ಯೂಜಿಲ್ಯಾಂಡ್ ಇಂತಹ ಪ್ರದೇಶದಲ್ಲಿ, ಆಸ್ಟ್ರೇಲಿಯಾ ಇಂತಹ ಪ್ರದೇಶದಲ್ಲಿ ಸಂಭವಿಸ್ತಾ ಇದೆ. ಅಲ್ಲಿರ್ತಕ್ಕಂಥ ಭಾರತೀಯರು ನಾವು ಆಚರಣೆ ಮಾಡೋದು ಬೇಡವಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇರುತ್ತೆ. ಅಲ್ಲಿರ್ತಕ್ಕಂಥವ್ರು ಆ ಪ್ರದೇಶದಲ್ಲಿ ಆ ಗ್ರಹಣ ಸಂಭವಿಸಿದಾಗ ಆಚರಣೆ ಮಾಡ್ತಕ್ಕಂಥದ್ದು ಮುಖ್ಯವಾಗಿರುತ್ತೆ.